everyone, welcome to Navras Math Tutorials. Exercise number 5.3, sixth question. ನೋಡಿ ಏನು ಕೊಟ್ಟಿದ್ದಾರೆ. For each of the following numbers, find the smallest whole number by which it should be divided so as to get a perfect square number and also find the square root of the square number so obtained ಅಂತ ಕೇಳಿದ್ದಾರೆ. ಈಗ ಇದಕ್ಕೂ ಮುಂಚೆ ನಾವೇನು ಮಾಡಿದ್ವಿ, ಮಲ್ಟಿಪ್ಲೈ ಮಾಡಿದ್ವಿ ಅಲ್ವಾ. ಸ್ಮಾಲೆಸ್ಟ್ ಹೋಲ್ ನಂಬರ್ ಫೈಂಡ್ ಔಟ್ ಮಾಡಿ ಇಟ್ ಶುಡ್ ಬಿ ಮಲ್ಟಿಪ್ಲೈಡ್ ಅಂತ ಕೇಳಿದ್ರು. ಈಗ ಡಿವೈಡೆಡ್ ಅಂತ ಕೇಳಿದ್ದಾರೆ. ಸೇಮ್ ಅದೇ ಮೆಥಡ್ ನೋಡೋಣ ಯಾವ ರೀತಿ ಮಾಡಬೇಕು ಅಂತ. ನೋಡಿ, ಇದು 252 ಇದೆ ಅಲ್ವಾ. ಟೂ ಇವನ್ ನಂಬರ್ ಆಗಿರೋದ್ರಿಂದ 2 ಇಂದ ಮಾಡೋಣ. 2 1s are 2 2s are 2 6s again 2 6s are 2 3s. ಈಗ ಮತ್ತೆ 3 ಇಂದ ಮಾಡೋಣ. 3 2s are 3 1s again 3 7s 7 1s. ಇಲ್ಲಿ ನೋಡಿ ಏನೇನು ಪೇರ್ ಬಂತು. 2 ಒಂದು ಪೇರ್ ಬಂತು, 3 ಒಂದು ಪೇರ್ ಬಂತು, 7 ಸಿಂಗಲ್ ನಂಬರ್ ಬಂತು. ಅಂದ್ರೆ ಅವಾಗ ಏನ್ ಮಾಡ್ತಿದ್ವಿ, ಯಾವ ಸಿಂಗಲ್ ನಂಬರ್ ಇದ್ರೆ ನಾವು ಅದನ್ನ ಮಲ್ಟಿಪ್ಲೈ ಮಾಡ್ತಿದ್ವಿ. ಈಗ ಅವ್ರೇನ್ ಕೇಳಿದ್ದಾರೆ, ಡಿವೈಡೆಡ್ ಅಂತ ಕೇಳಿದ್ದಾರೆ. ಸೊ ಡಿವೈಡ್ ಮಾಡಬೇಕು. ಸೊ 252 ಡಿವೈಡೆಡ್ ಬೈ 7. ಓಕೆ, ಸಿಂಗಲ್ ನಂಬರ್ ಇದು ಬಂದಿದೆ ಅಲ್ವಾ. ಸೊ ಡಿವೈಡ್ ಮಾಡಬೇಕು. ಯಾವ ರೀತಿ ಮಾಡೋದು ನೋಡೋಣ. 7 252 7 3s 21 5 minus 1 is 4 2 ತಗೊಳ್ಳಿ. 7 6 42. ಓಕೆ, 36 is a perfect square. ಓಕೆ, ಈಗ 36ಗೆ ಅವ್ರು ಏನು ಹೇಳಿದ್ದಾರೆ, ಫೈಂಡ್ ದ ಸ್ಕ್ವೇರ್ ರೂಟ್ ಅಂತ ಹೇಳಿದ್ದಾರೆ. ಸೊ 36ಗೆ ನಮಗೆ ಗೊತ್ತಲ್ವಾ, 6 into 6 is 36 ಆಗುತ್ತೆ. ಸೊ 6 is the answer. ಓಕೆ, ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ, 2 9 2 5. ಈಗ ಲಾಸ್ಟ್ ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ, 5 ಇದೆ. ಸೊ 5 ಇದ್ದಾಗ ಏನು ಬರುತ್ತೆ, 5 ಇಂದನೇ ಬರುತ್ತೆ. 5 ಇಂದನೇ ಡಿವೈಡ್ ಮಾಡಬೇಕು. ಓಕೆ, 5 5s 25 4 ರಿಮೇನ್ಸ್ 42 ಅಂದ್ರೆ 5 8s ಮತ್ತೆ 25 ರಿಮೇನ್ಸ್ 5 5s ಮತ್ತೆ 5 ಇಂದನೇ ಹೋಗುತ್ತೆ. 5 1s 5 ಅಗೇನ್ 1s 5 7s ಅಗೇನ್ 7 plus 1 8 8 plus 1 9 3 ಇಂದ ಹೋಗುತ್ತೆ. 3 3s 9 3 9s ಅಗೇನ್ 3 1s 3 3s ಅಗೇನ್ 13 1s 13. ಇಲ್ಲಿ ಏನೇನು ಪೇರ್ ಬಂತು ನೋಡಿ, 3 ಒಂದು ಪೇರ್ ಬಂತು, 5 ಒಂದು ಪೇರ್ ಬಂತು, 13 ಸಿಂಗಲ್ ನಂಬರ್ ಬಂತು. ಸೊ ಏನಂತ ಅರ್ಥ, 2 9 2 5ನ 13 ಇಂದ ಡಿವೈಡ್ ಮಾಡಬೇಕು. ಓಕೆ, ಮಾಡೋಣ. 13 ಇಂದ ಡಿವೈಡ್ ಮಾಡಿದಾಗ 2 9 2 5 ನೋಡಿ. 13 2s 26 9 minus 6 is 3 2 ಕೆಳಗೆ ತಗೊಳ್ಳಿ. 13 ಅಗೇನ್ 2s 26 12 minus 6 is 6 5 ಕೆಳಗೆ ತಗೊಳ್ಳಿ. 13 5s 65. ಓಕೆ, 0. ಈಗ 225 ಬಂತು. ಅಂದ್ರೆ 225 is a perfect square. ಓಕೆ, ಈಗ 225 ಕೂಡ ನಾವು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಣ. ಅವ್ರು ಹೇಳಿದಾರಲ್ವಾ ಮಾಡಿ ಅಂತ. ನೋಡಿ, 5 ಇಂದ ಮಾಡಬೇಕು. ಇಲ್ಲಿನೂ 5 ಇದೆ ಅಲ್ವಾ. ಸೊ 5 4s 20 ಅಗೇನ್ 5 5s 25 ಅಗೇನ್ 5 9s 3 3s. ನೋಡಿ ಏನು ಪೇರ್ ಬಂತು, ಒಂದು 3 ಒಂದು 5 ಬಂತು. ಸೊ 3 ಒಂದು ಸರಿ 5 ಒಂದು ಸರಿ 3 5s 15 ಈಸ್ ದ ಆನ್ಸರ್. ನೋಡಿ, ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ, 3 9 6 ಅಂತ ಕೊಟ್ಟಿದ್ದಾರೆ. ಸೊ 3 9 6 ಇದು 3 ಇಂದನೇ ಹೋಗುತ್ತೆ. 3 1s 3 3s 3 2s ಮತ್ತೆ ಇವನ್ ನಂಬರ್ ಬಂತು. 2 6 ಅಗೇನ್ 2 6 ಅಗೇನ್ 2 3s 2 3s 3 ಇಂದ 3 1s 3 1s ಅಂದ್ರೆ 11 1s. ನೋಡಿ, ಒಂದು ಪೇರ್ 2 ಬಂತು, ಒಂದು ಪೇರ್ 3 ಬಂತು, 11 ಸಿಂಗಲ್ ನಂಬರ್ ಬಂತು. ಅಂದ್ರೆ ಏನರ್ಥ, 3 9 6ನ ನಾವು ಯಾವ್ದು ನಂಬರ್ ಇಂದ ಡಿವೈಡ್ ಮಾಡಬೇಕು, 11 ಇಂದ ಡಿವೈಡ್ ಮಾಡಬೇಕು. ಓಕೆ, ಸೊ ಡಿವೈಡ್ ಬೈ 11. 11 3s 33
6 ರಿಮೇನ್ಸ್, 9 minus 3 6, 6 ಮತ್ತೆ ಕೆಳಗೆ ತಗೊಳ್ಳಿ, 11 6 66. ಸೊ ಏನು ಬರುತ್ತೆ 36. 36 is a perfect square. ನಮ್ಗೆ ಗೊತ್ತಲ್ವಾ 36 ಸ್ಕ್ವೇರ್ ರೂಟ್ ಏನು 6 into 6. ಸೊ 6 is the answer. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ 2 6 4 5 ಅಂತ ಕೊಟ್ಟಿದ್ದಾರೆ. ಸೊ ಎಂಡಿಂಗ್ ವಿತ್ 5 ಇದ್ರೆ ನಾವು 5 ಇಂದನೇ ಮಾಡಬೇಕು. 5 5s 25, 14 ಆಯಿತು, 5 2s 10, ಅಗೇನ್ 4 ರಿಮೇನ್ಸ್, 5 9s. ಓಕೆ, ಈಗ ನೋಡಿ ಇದು ಯಾವ ನಂಬರಿಂದನೂ ಹೋಗಲ್ಲ. ಸೊ ಇದು ಪ್ರೈಮ್ ನಂಬರಿಂದ ಹೋಗುತ್ತೆ, ನಾವು ಮುಂಚೆನೂ ಮಾಡಿದ್ದೀವಲ್ವಾ. ಸೊ 23 ಇಂದ ಹೋಗುತ್ತೆ. 23 2s 46 ಅಂದಮೇಲೆ 6 ರಿಮೇನ್ಸ್, 69 ಉಳಿಯುತ್ತೆ. 23 3s 69. ಓಕೆ, 23 1s ಅಂದರೆ ಏನು ಬಂತು ಇಲ್ಲಿ 1 ಪೇರ್ 23 ಬಂತು. ಸಿಂಗಲ್ ನಂಬರ್ ಏನು ಬಂತು 5 ಬಂತು. ಸೊ 2 6 4 5ನ ಯಾವ ನಂಬರಿಂದ ಡಿವೈಡ್ ಮಾಡಬೇಕು? ಸ್ಮಾಲೆಸ್ಟ್ ನಂಬರ್ 5. ಸೊ 5 ಇಂದ ಡಿವೈಡ್ ಮಾಡೋಣ. 5 5s 25, 1 ರಿಮೇನ್ಸ್, 4 ತಗೊಳ್ಳಿ. ಅಗೇನ್ 5 2s 10, 4 ರಿಮೇನ್ಸ್, 5 ತಗೊಳ್ಳಿ. 5 9s 45. ನೋಡಿ ಏನು ಬಂತು 5 2 9 ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಈಗ ಈ ನಂಬರ್ಗೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕು. ಈಗ ತಾನೇ ಮಾಡಿದ್ವಲ್ವಾ ನಾವು. ಇಲ್ಲಿ ಏನು ಮಾಡಿದ್ವಿ 23 into 23 ಮಾಡಿದ್ರೆ 529 ಬಂತಲ್ವಾ. ಸೊ 23 ಈಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಫಿಫ್ತ್ ಒನ್ ಏನು ಕೊಟ್ಟಿದ್ದಾರೆ 2800. ಓಕೆ, ಈಗ 2 ಇಂದ ಮಾಡೋಣ. 2 1s 2, 2 4s 8 0 0. ಅಗೇನ್ 2 7s 0 0. ಅಗೇನ್ 2 3s 2 5s 0. ಅಗೇನ್ 2 1s 2 7s 2 5s. ಈಗ 5 ಬಂದಿದೆ, ಸೊ 5 ಇಂದ ಮಾಡಬೇಕು. 5 3s 15, 5 5s 25. ಮತ್ತೆ 5 ಇಂದ 5 7s 7 1s. ನೋಡಿ ಯಾವ್ಯಾವ ಪೇರ್ ಬಂತು. ಒಂದು 2 ಪೇರ್ ಬಂತು, ಇನ್ನೊಂದು 2 ಪೇರು, ಇನ್ನೊಂದು 5 ಪೇರ್ ಬಂತು, 7 ಸಿಂಗಲ್ ನಂಬರ್ ಬಂತು. ಅಂದರೆ 2800ನ ಯಾವ ನಂಬರಿಂದ ಡಿವೈಡ್ ಮಾಡಬೇಕು? 7 ಇಂದ ಡಿವೈಡ್ ಮಾಡಬೇಕು. ಇದು ಸಿಂಗಲ್ ಉಳಿದಿದೆಯಲ್ಲ ಅದಕ್ಕೆ. ನೋಡಿ ಇಲ್ಲೇ ಗೊತ್ತಾಗುತ್ತೆ, 7 ಟೇಬಲ್ಸ್ ಅಲ್ಲಿ ಬರುತ್ತಲ್ವಾ. 7 1s 7, 4 0 0 ಬರುತ್ತೆ ಅಲ್ವಾ. 400 ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. ಡಿವೈಡ್ ಮಾಡೋಣ ನಾವು ಆದ್ರೂ. 7 4s 28, 0. ಈ 0 0 ಇಲ್ಲಿ ಇಳಿಸ್ಕೊಂಡು ಮತ್ತೆ 0ನ ಹಾಕೋಬೇಕು. 0 0, ಇನ್ನೊಂದ್ಸರಿ 0 ಹಾಕ್ಕೊಂಡು 1 0 ಇಳಿಸ್ಕೊಂಡಿರ್ತೀವಲ್ವಾ. 0 ಹಾಕ್ಕೊಂಡು ಮತ್ತೆ ಇನ್ನೊಂದ್ಸರಿ 0 ಹಾಕ್ಕೊಂಡು 0 ಹಾಕೋಬೇಕು. ಓಕೆ, ಸೊ 400 ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಈಗ 400ಗೆ ಮತ್ತೆ ನಾವು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಣ. 2 2s 2, 1s 2, 5s 2, 2s 2 5s. ಅಗೇನ್ 5 1s 5 5s 5 1s. ನೋಡಿ ಏನು ಪೇರ್ ಬಂದಿದೆ, ಒಂದು 2ದು, ಒಂದು ಇನ್ನೊಂದು 2ದು, ಇನ್ನೊಂದು 5 ಬಂದಿದೆ. ಸೊ 2 2 5 ಬಂತಾ. 2 2s 4, 4 5s 20. 20 ಈಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಆ್ಯಂಡ್ ಲಾಸ್ಟ್. ನೋಡಿ 6th ಒನ್ ಏನು ಕೊಟ್ಟಿದ್ದಾರೆ 1620 ಅಂತ ಕೊಟ್ಟಿದ್ದಾರೆ. 1620. 2 ಇಂದ ಮಾಡೋಣ. 2 8s 2 1s 0. 2 4s 0, 2 5s. 5 ಬಂತು ಲಾಸ್ಟ್ಗೆ. ಸೊ 5 ಇಂದನೇ ಮಾಡಬೇಕು. 5 8s 5 1s. ಅಗೇನ್ 3 ಇಂದ ಹೋಗುತ್ತೆ. 3 2s 3 7s. 3 9s. 3 3s 3 1s. ನೋಡಿ ಯಾವ್ಯಾವ ಪೇರ್ ಬಂತು. ಒಂದು 2 ಬಂತು, 3 2 ಪೇರ್ ಬಂತು. ಸಿಂಗಲ್ ನಂಬರ್ ಏನು ಉಳಿತು? 5 ಉಳಿತು. ಸೊ
ಯಾವ ನಂಬರಿಂದ ಡಿವೈಡ್ ಮಾಡಬೇಕು, ಡಿವೈಡೆಡ್ ಬೈ 5 ಮಾಡಬೇಕು. ಓಕೆ, ಮಾಡೋಣ. 1620 ಮಾಡಿ 5 3s 50, 1 ರಿಮೇನ್ಸ್, 2 ಕೆಳಗೆ ತಗೊಳ್ಳಿ, 5 2s 10, 2 ರಿಮೇನ್ಸ್, 0 ಕೆಳಗೆ ತಗೊಳ್ಳಿ, 5 4s 20. ಸೊ 3 2 4 is a perfect square. ಓಕೆ, ಈಗ ಇದಕ್ಕೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಣ. ಕಾಣುತ್ತಾ? 3 2 4, 2 1s 2 6s 2 2s 2 8s 2 1s. ಇಲ್ಲಿ 3 ಇಂದ ಮಾಡೋಣ. 3 2s 3 7s, ಅಗೇನ್ 3 9s, 3 3s, ಅಗೇನ್ 3 1s. ನೋಡಿ ಇಲ್ಲಿ ಏನು ಬಂತು? 2 ಪೇರು, 3 ಪೇರು, 3 ಪೇರು, ಅಂದರೆ 3 2 ಪೇರ್ ಬಂತು, 2 1 ಪೇರ್ ಬಂತು. ಓಕೆ, 2 3s 6, 6 3s 18. 18 is the answer. ಓಕೆ, ಇಲ್ಲಿಗೆ ಇದು ಮುಗೀತು. ಈಗ ನೆಕ್ಸ್ಟ್ ಒನ್.